ಈ ಚಿತ್ರದ ನಿರ್ದೇಶಕರಾದ ನಿರ್ಮಾಪಕರು ಆಗಿರುವ ನನ್ನ ಮಿತ್ರ ಸುರೇಶ್ ಅವರೇ, ಆ ತಂಡದ ಕಲಾವಿದರು ಮತ್ತು ಎಲ್ಲ ತಂತ್ರಜ್ಞರೇ, ನನ್ನ ಜೊತೆಗೆ ಇರುವ ಹಿರಿಯ ನಿರ್ದೇಶಕರಾದ ನಾಗಾಭರಣ ಅವರೇ, ಗೆಳೆಯ ಶ್ರೀ ಬಣಕಾರ್ ಅವರೇ, ಹಿರಿಯ ಪ್ರಸಾಧನ ಪಟು ಮತ್ತು ಕಲಾವಿದರು, ರಂಗಭೂಮಿ ಕಲಾವಿದರು ಆಗಿರುವ ಮೇಕಪ್ ರಾಮಕೃಷ್ಣ ಅವರೇ, ಇಲ್ಲಿರುವ ಎಲ್ಲ ಮಾಧ್ಯಮದ ಬಂಧುಗಳೇ, ವಿಶೇಷವಾಗಿ ಅರುಣ್ ಸಾಗರ್ ಬಂದಿದ್ದಾರೆ. ಬಹುಶಃ ಹಿಂದೆ ಅನೇಕರು ಚಿತ್ರಕ್ಕೆ ಸಂಬಂಧಪಟ್ಟಂಥ ಕಲಾವಿದರು, ತಂತ್ರಜ್ಞರು ಇದ್ದೀರಿ ಅಂತ ಭಾವಿಸ್ತೇನೆ. ನಮ್ಮ ರವಿ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ಶುಭ ಕೋರಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನಾನು ಈ ಚಿತ್ರವನ್ನು ನಾನು ನೋಡಿಲ್ಲ, ಚಿತ್ರದ ಬಗ್ಗೆ ಗೊತ್ತಿಲ್ಲ. ಆದರೆ ಚಿತ್ರದ ಈ ಜಾಹೀರಾತು ಚಿತ್ರಿಕೆಗಳನ್ನು ನೋಡಿದಾಗ ಇದು ಒಂದು ಹೊಸಬರ ಪ್ರಯತ್ನ. ಬಹುಶಃ ತಂದೆ ಮತ್ತು ಮಕ್ಕಳ ನಡುವಿನ ಸಂಬಂಧವನ್ನು ಕುರಿತದ್ದು. ಯಾಕೆಂದರೆ ಶೀರ್ಷಿಕೆಯಲ್ಲೇ ತಂದೆ ಇದೆ ಅನ್ನುವಂಥ ಒಂದು ಊಹೆಯನ್ನು ಟ್ರೈಲರ್ ಬಿಟ್ಕೊಡುತ್ತೆ. ಅದರ ಜೊತೆಗೆ ಅನೇಕ ಕೌಟುಂಬಿಕ ವಿಚಾರಗಳು ಇರುವ ಹಾಗಿದೆ. ಹೊಸದಾಗಿ ಚಿತ್ರ ಮಾಡುವ ಸಾಹಸ ಕಾಣಿಸುತ್ತೆ. ನಾನು ಸುಮ್ಮನೆ ನಮ್ಮ ಸುರೇಶ್ ಜೊತೆಗೆ ಕೆಲಸ ಮಾಡಿರೋ ಎಲ್ಲರನ್ನೂ ತಂತ್ರಜ್ಞರನ್ನು ಗಮನಿಸ್ತಾ ಇದ್ದೆ. ಅದರಲ್ಲಿ ಛಾಯಾಗ್ರಹಣ ಸೂರ್ಯಕಾಂತ್ ಅವರು, ಸಂಕಲನ ಮುತ್ತುರಾಜ್ ಅವರು, ಸಂಗೀತ ಪುಣ್ಯೇಶ್ ಕುಮಾರ್, ಈ ಎಲ್ಲ ಹೆಸರುಗಳನ್ನು ನೋಡುವಾಗ ಅವರು ನನ್ನ ಮಟ್ಟಿಗೆ ಹೊಸಬರು ಅಂತ ಭಾವಿಸ್ತೇನೆ, ಅಥವಾ ಅವರು ಕೆಲಸ ಮಾಡಿರ್ಬೋದು, ಈಗಾಗಲೇ ಗೊತ್ತಿಲ್ಲ. ಹೊಸಬರನ್ನು ನೋಡಿದಾಗ ಭರವಸೆ ಹುಟ್ಟುತ್ತೆ, ಆತಂಕನೂ ಆಗುತ್ತೆ. ಭರವಸೆ ಯಾಕೆ ಅಂದರೆ ಹೊಸಬರು ಮಾತ್ರ ಹೊಸದಾಗಿ ಏನಾದರೂ ಯೋಚನೆ ಮಾಡಿರ್ತಾರೆ, ಹೊಸ ಪ್ರಯತ್ನ ಮಾಡಿರ್ತಾರೆ. ಅವರೇ ಚಿತ್ರರಂಗವನ್ನು ಕಾಪಾಡ್ಕೊಂಡು ಬಂದಿರೋದು. ಅನೇಕ ಚಿತ್ರಗಳು ಪ್ರತಿ ವರ್ಷ ಬರೋವು, ಗೆಲ್ಲಲಿ ಸೋಲಲಿ ಉದ್ಯಮವನ್ನು ನಡೆಸ್ತಿರವೇ ಇಂಥ ಅನೇಕ ಹೊಸಬರ ಪ್ರಯತ್ನಗಳು. ಆತಂಕ ಯಾಕೆಂದರೆ ಇವತ್ತಿನ ಮಾರುಕಟ್ಟೆಯ ಪ್ರವಾಹದಲ್ಲಿ ಈ ಕಿರಿಯರು ಮಾಡಿದಂತಹ ಸಾಹಸ ಏನಾದರೂ ತೊಂದರೆ ಆದರೆ ಹೇಗಪ್ಪ ಅನ್ನುವಂಥದ್ದು. ನಾನು ಒಂದು ಸಿನಿಮಾ ಶಾಲೆ ನಡೆಸುವವನಾಗಿ ಪ್ರತಿನಿತ್ಯ ನನ್ನ ವಿದ್ಯಾರ್ಥಿಗಳು ಟ್ರೈಲರು, ಟೀಸರು, ಹೊಸ ಚಿತ್ರದ ಪ್ರಯತ್ನ, ಸ್ಕ್ರಿಪ್ಟ್ ರೀಡಿಂಗ್ ಮಾಡ್ತಾನೇ ಇರ್ತಾರೆ. ಆಗೆಲ್ಲ ಒಂದು ಚಿಕ್ಕ ಆತಂಕ ಆಗುತ್ತೆ. ಈ ಮಹಾಪ್ರವಾಹದಲ್ಲಿ ಕೆಲವರು ನಿಲ್ತಾರೆ, ಕೆಲವರು ಗೆಲ್ತಾರೆ ಅನ್ನುವಂಥದ್ದು. ಆದರೆ ಯಾರಿಗೂ ಸಿನಿಮಾ ಮಾಡಿಬಿಡಿ ಅಂತ ಹೇಳೋ ಪ್ರಶ್ನೆ ಇಲ್ಲವೇ ಇಲ್ಲ. ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಚೆನ್ನಾಗಿ ಆಗಲಿ ಅಂತ ಹೇಳಬಹುದು. ಇನ್ನು ಸುರೇಶ್ ನನಗೆ ಕಳೆದ 30 ವರ್ಷಗಳಿಂದ ಕಲಾವಿದರಾಗಿ ಗೊತ್ತು. ನಮ್ಮ ವಠಾರದಲ್ಲಿ ಅವರು ವೀರಪ್ಪನ್ ಪಾತ್ರ ಮಾಡಿ ಜೂನಿಯರ್ ವೀರಪ್ಪನಾಗಿ, ಅಭಿನವ ವೀರಪ್ಪನಾಗಿ ಸಾಕಷ್ಟು ಪ್ರಸಿದ್ಧಿಯನ್ನು ವಠಾರ ಧಾರಾವಾಹಿಯಲ್ಲಿ ಪಡ್ಕೊಂಡಿದ್ದರು. ಆಗಲಿಂದ ನಮ್ಮ ಅನೇಕ ಧಾರಾವಾಹಿಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ರಂಗಭೂಮಿ ನಟರು. ನಮ್ಮ ಹಳ್ಳಿಗೆ ಕೂಡ ನಾಟಕಗಳನ್ನು ತಂದು ಪ್ರಯೋಗ ಮಾಡಿದ್ದಾರೆ. ಹೀಗೆ ರಂಗಭೂಮಿ, ಚಲನಚಿತ್ರ, ಕಿರುತೆರೆ ಮೂರೂ ಕಡೆ ಕೆಲಸ ಮಾಡಿರುವಂತಹ ಈ ಗೆಳೆಯ ಖಂಡಿತ ತನ್ನ ವೃತ್ತಿ ಜೀವನದ ಅನುಭವವನ್ನು ಇಲ್ಲಿ ಧಾರೆ ಎರೆದಿರ್ತಾರೆ ಅನ್ನೋ ನಂಬಿಕೆ ನನ್ನದು. ಜೊತೆಗೆ ಹರೀಶ್, ನಾನು ಬಲ್ಲಂಥ ಒಳ್ಳೆಯ ಕಥೆಗಾರ ಮಿತ್ರ. ಅವರು ಚೆನ್ನಾಗಿ ಸ್ಕ್ರಿಪ್ಟ್ ಬರೀತಾರೆ. ನನಗೂ ಕೆಲವು ಸಂಚಿಕೆಗಳಿಗೆ ಅವರು ಬರೆದಿದ್ದುಂಟು. ಹೀಗಾಗಿ ಹೊಸಬರ ಈ ತಂಡಕ್ಕೆ ಅತ್ಯಂತ ಪ್ರೀತಿಯಿಂದ ಹೃದಯ ತುಂಬಿ ನಿಮಗೆ ಶುಭವಾಗಲಿ. ಮಾರುಕಟ್ಟೆಯ ಎಚ್ಚರವನ್ನಿಟ್ಟುಕೊಂಡು ಚಿತ್ರವನ್ನು ಬಿಡುಗಡೆ ಮಾಡಿ ಮುಂದಿನ ತಿಂಗಳು ಜನರ ಮುಂದೆ ಹೋಗುತ್ತೆ. ಕನ್ನಡಿಗರು ಈ ಚಿತ್ರವನ್ನು ಕಾಪಾಡಲಿ ಅಂತ ಹೇಳಿ ಆಶಿಸ್ತೀನಿ.